ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ದೀಕ್ಷಿತ್. ಆ ಇವತ್ತೇ ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದರೆ ಈಗ ದಸರಾ ಮತ್ತು ದೀಪಾವಳಿಯ ಆ, ಅಂದ್ರೆ ಧಮಾಕ ಆಫರ್ ಕಂಪನಿ ಕೊಟ್ಟಿದೆ. ಹೋದ್ ತಿಂಗಳು ನಮಗೆ ಆಫರ್ ಕೊಡ್ತು. ನಮಗೆ ಗೊತ್ತೇ ಇದೆ, ಹೋದ್ ತಿಂಗಳು ಜಸ್ಟ್ ನಾವು ರಿಲೀಫ್ ಆದ್ವಿ. ಈ ಸರಿ ಮತ್ತೆ ನಮಗೆ ಏನಾಗಿದೆ ಅಂದ್ರೆ ಎಕ್ಸೈಟ್ಮೆಂಟ್ ತಡ್ಕೊಳ್ಲಿಕ್ಕೆ ಆಗಲ್ಲ ಅಂತ ಆಫರ್ ನಮಗೆ ಕಂಪನಿ ಕೊಟ್ಟಿದೆ. ಯಾಕಂದ್ರೆ ಇದು ಆ, ನಮ್ಮ ಬೋನಸ್ ಮೂರು ಪಟ್ಟು, ನಾಲ್ಕು ಪಟ್ಟು, 5 ಪಟ್ಟು ಬೋನಸ್ ಅನ್ನ ಹೆಚ್ಚು ಮಾಡುವಂಥದ್ದು ಅಂತ ಅವಕಾಶ ಎಲ್ಲರಿಗೂ ಇದೆ. ಸ್ಟಾರ್, ಸ್ಟಾರ್ ರೂಬಿ, ಸ್ಟಾರ್ ಡೈಮಂಡ್ ಎಲ್ಲರಿಗೂ, ಜಸ್ಟ್ ಜಾಯಿನ್ ಆದವ್ರಿಗೂ ಆ ಅವಕಾಶ ಇದೆ. ಆದ್ರಿಂದ ಸರಿಯಾಗಿ ಕೇಳ್ಕೊಳ್ಳಿ. ನಿಮಗೆ ಡೌಟ್ಸ್ ಇತ್ತಂದ್ರೆ ಇಲ್ಲಿ ಕ್ಲಿಯರ್ ಆಯ್ತು, ಓಕೆ. ಇಲ್ಲ ಅಂದ್ರೆ ಫೋನ್ ಮಾಡಿ ನಮಗೆ ಕೇಳಿ, ಓಕೆ. ಎಲ್ಲರೂ ನಿಮ್ಮ ಅಪ್ಲೈನ್ಸ್ ಕ್ಲಿಯರ್ ಆಗಿ ಹೇಳ್ತಾರೆ. ಯಾಕಂದ್ರೆ ಈ ಅವಕಾಶ ಇದೆಯಲ್ಲ, ಮತ್ತೆ ಯಾವಾಗ ಸಿಗುವುದು? ಯಾಕಂದ್ರೆ ನಾನು 22 ಮುಗಿದು 23ನೇ ವರ್ಷ ಈ ಕಂಪನಿಯಲ್ಲಿ. ಸೊ ನಮಗೆ ಇಲ್ಲಿ ಈ ತರ ಒಂದು ಅಂದ್ರೆ ಧಮಾಕ ಆಫರ್ ಎಲ್ಲಿ ಅವಾಗ ಕೊಟ್ಟಿದ್ದಿಲ್ಲ. ಅದರಿಂದ ಅಷ್ಟೊಂದು ಬೆಸ್ಟ್ ಆಫರ್ ನಿಮ್ಗೆಲ್ಲ ಸಿಗ್ತಾ ಇದೆ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಓಕೆ, ನೋಡೋಣ. ಏನೊಂದು 5-10 ನಿಮಿಷ ಇದ್ರ ಬಗ್ಗೆ ಹೇಳ್ತೀನಿ. ಓಕೆ, ಸರಿ. ಆ, ಈಗ ನಾವೇನ್ ಮಾಡ್ಬೇಕಂದ್ರೆ, ಓಕೆ, ಆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಪ್ರಮೋಷನ್ ಫಾರ್ ಎ ಒನ್ ಅಂತ, ಎ1 ಪ್ರಮೋಷನ್ ಅಂತ ಅದ್ರ ಬಗ್ಗೆ ಹೇಳ್ತಾರೆ. ಇಲ್ಲಿ ಏನಾಗಿ ಗೊತ್ತುಂಟಾ, ಇನ್ಆಕ್ಟಿವ್ ಮೆಂಬರ್ಸ್. ಈಗ ಹೊಸ ಮೆಂಬರಿಗೆ, ಇಲ್ಲಿ ಹೊಸ ಮೆಂಬರ್ ಎಷ್ಟೋ ಜನ ಈ ತಿಂಗಳು, ನೆಕ್ಸ್ಟ್ ಮಂತ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 3 ತಿಂಗಳು ಹೊಸ ಮೆಂಬರ್ ಮಾಡಿ. ಆದ್ರೆ ಹಿಂದಿನ ಒಂದ್ ಮೆಂಬರ್ ಏನ್ ಮಾಡು ಸರ್? ಹಿಂದಿನ ಯಾವ್ದಂದ್ರೆ ಆಗಸ್ಟ್ ತಿಂಗಳು, ಆಗಸ್ಟ್ ಇಂದ ಡಿಸೆಂಬರ್ ವರೆಗೂ. ಆಗಸ್ಟ್ ಯಾರು ಮೆಂಬರ್ ಆಗಿದ್ದಾರೆ, ಆಗಸ್ಟ್ 1ರಿಂದ ಯಾರು ಮೆಂಬರ್ ಆಗಿದ್ದಾರೆ, ಅವ್ರು ಏನಾಗುತ್ತೆ, ಇನ್ಆಕ್ಟಿವ್ ಮೆಂಬರ್ ಅಂತ ಹೇಳ್ತೀವಿ. ಆ ಮೆಂಬರ್ ಆಗಿದ್ದಾರೆ, ಬಟ್ ಅವ್ರೇನು ಅಷ್ಟೊಂದು ಮಾಡ್ತಾ ಇಲ್ಲ, ತಮ್ಗೆ ಅಷ್ಟು ತಿಂತಾ ಇದ್ದಾರೆ ಬಿಟ್ರೆ ಏನ್ ಮಾಡ್ತಾ ಇಲ್ಲ. ಅವರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ. ಇನ್ನ ಆಗಸ್ಟ್ ಅಲ್ಲಿ 1ನೇ ತಾರೀಕು ಯಾರು ಜಾಯಿನ್ ಆಗಿದ್ದಾರೆ ಅವರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ. ಅವರಿಗೆಲ್ಲ ಈ ಆಫರ್ ಇದೆ. ಸರಿ, ತಿಳ್ಕೊಳ್ಳಿ. ಓಕೆ, ನೋಡೋಣ. ಹಾಗಾದ್ರೆ ಈಗ ಕಂಪನಿ ಏನ್ ಮಾಡಿದೆ ಅಂದ್ರೆ, ಯಾರೆಲ್ಲ ಸ್ಟಾರ್ಟಿಂಗ್ ಈಗ ಜಾಯಿನ್ ಆಗಿದ್ದಾರೆ, ಅಥವಾ ಆಗಸ್ಟ್ ಅಲ್ಲಿ ಜಾಯಿನ್ ಆಗಿದ್ದಾರೆ, ಅಥವಾ ಈ ತಿಂಗಳು ಜಾಯಿನ್ ಆಗಿದ್ದಾರೆ, ಅವರಿಗೆ ಬೆಸ್ಟ್ ಧಮಾಕ ಆಫರ್. ಯಾಕಂದ್ರೆ ಉದ್ದೇಶ ಇಷ್ಟೇ. ಈಗ ನಾವು ಏನ್ ಮಾಡ್ಬೇಕಂದ್ರೆ, ಎಷ್ಟು ರಿಕ್ರೂಟಿಂಗ್ ಮಾಡ್ತೀವೋ ಅಷ್ಟು ಒಳ್ಳೆ. ರಿಕ್ರೂಟಿಂಗ್ ಅಂದ್ರೆ ಏನು? ಜಾಯಿನ್ ಮಾಡು. ಜಾಯಿನ್ ಮಾಡಿ ಅವರಿಗೆ ಇನ್ಕಮ್ಗೋಸ್ಕರನೇ ಬರ್ತಾರೆ. ಡಿಎಕ್ಷನ್ಗೆ ಬರೋ ಉದ್ದೇಶ ಒಂದು ಹೆಲ್ತ್, ಮತ್ತೊಂದು ವೆಲ್ತ್. ವೆಲ್ತ್ ಅಂದ್ರೆ ಇನ್ಕಮ್. ಆ ಇನ್ಕಮ್ಗೋಸ್ಕರನೇ ಬರ್ತಾರೆ. ಆದ್ರೆ ಸರಿ, ಅದ್ರ ಜೊತೆಗೆ ಇವೆಲ್ಲ ಸಿಕ್ಕಾಗ ಅವರಿಗೆ ಪ್ರಮೋಷನ್, ಅವರಿಗೆ ಪ್ರಮೋಟ್ ಆಗ್ಲಿಕ್ಕೆ ಬಹಳ ಚೆನ್ನಾಗಿ, ಅಂದ್ರೆ ತುಂಬಾ ಅವಕಾಶ ಇದೆ. ಅದಕ್ಕೋಸ್ಕರ ನಾ ಹೇಳ್ತಾ ಇರೋದು. ಸೊ ಹಾಗೆ ಹಾಕೊಂಡು ಈಗ ನೋಡಿ, 1000 ಯಾರೆಲ್ಲ ಜಾಯಿನ್ ಮಾಡಿಸಿ ಅವರಿಗೆ ಯಾರು ಮಾಡಿಸ್ಬೇಕು? ನೀವು ಅಪ್ಲೈನ್ ಏನಿರ್ತೀರಿ, ಬಿಲೋ ಸ್ಟಾರ್ ಇರ್ಬೋದು, ಎಬೋ ಸ್ಟಾರ್ ಇರ್ಬೋದು, ರೂಬಿ ಇರ್ಬೋದು, ಡೈಮಂಡ್ ಇರ್ಬೋದು, ಎಲ್ಲರಿಗೂ ಇದು. ನೀವು ಹೊಸ ಮೆಂಬರ್ನ ಒಬ್ಬರನ್ನ ಜಾಯಿನ್ ಮಾಡಿಸಿ ಅವರಿಗೆ 1,500 PV ಮಾಡಿಸಿದ್ರೆ, ಕಂಪನಿ ಅವರಿಗೆ ಒಂದು 625, ಒಂದು 125 ಕ್ಯಾಪ್ಸೂಲ್, ಅಂದ್ರೆ ಅವ್ರಿಗೆ ಒಂದು ಏನ್ ಮಾಡ್ತಾರೆ, ಒಂದು ಸ್ಪಿರುಲಿನ ಫ್ರೀ ಆಗಿ ಕೊಡ್ತಾರೆ. ಇದು ಫಸ್ಟ್. ನೋಡಿ, ಸೆಕೆಂಡ್ ಮಂತ್ ಮತ್ತೆ ಮಾಡಿದ್ರು, ಮತ್ತು 1,500 ಮಾಡಿದ್ರು, ಅವ್ರಿಗೆ ಒಂದು ಸ್ಪಿರುಲಿನ ಇದೆ. ಥರ್ಡ್ ಮಂತ್ 1,500 PV ಮಾಡಿದ್ರು, ಅದಕ್ಕೂ ಒಂದು ಸ್ಪಿರುಲಿನ ಇದೆ. ಆಮೇಲೆ ಅವ್ರಿಗೆ ನೀವೇನ್ ಮಾಡ್ತೀರಿ, ಪ್ರಮೋಷನ್ ಅವ್ರಿಗೆ ಹೇಳಿ. ಈಗ ತುಂಬಾ ಜನ ಏನ್ ಮಾಡಿದ್ದಾರೆ, ಈಗ ಆಫರ್ ನೋಡಿ. ನನಗೆ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಬೆಳಗಾವ್ನಲ್ಲಿ ಡಿ ಮಾರ್ಟ್ ಇದೆ. ಡಿ ಮಾರ್ಟ್ ಅದು ರೇಷನ್ ರೇಷನ್ ದೊಡ್ಡದ ಅಂಗಡಿ ಇದೆ, 3 ಫ್ಲೋರ್. ಅವ್ರು ಧಾರವಾಡದಿಂದ ಕೆಲವರೆಲ್ಲ, ನಾನು ಧಾರವಾಡದವ್ರನ್ನ ಇಲ್ಲಿ ನೋಡಿದೆ, ನಾನು ಡಿ ಮಾರ್ಟ್ ಅಲ್ಲಿ. ಅದಕ್ಕೆ ಸರ್, ರೇಷನ್ ಇಲ್ಲಿ ಬಹಳ ಕಡಿಮೆ ಸಿಗತ್ತೆ, ಅದಕ್ಕೆ ಇಲ್ಲಿ ಬಂದಿದ್ದೀನಿ ಸರ್ ಅಂತ. ಅಂದ್ರೆ ಸ್ವಲ್ಪ ಕಡಿಮೆ ಸಿಗತ್ತೆ ಅಂದ್ರೆ ಎಷ್ಟು? ಅವ್ರು ನೋಡಿ ಎಲ್ಲಿಂದ ಖರ್ಚು ಮಾಡ್ಕೊಂಡು, ಧಾರವಾಡದಿಂದ ಖರ್ಚು ಮಾಡ್ಕೊಂಡು ಬೆಳಗಾವ್ ಬರ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ಏನ್ ಗೊತ್ತುಂಟ, ನಾವು ಹೇಳೋದ್ರಾಗೆ ಇರುತ್ತೆ. ನೀವು ಬರೀ 1,500 ಅಷ್ಟೇ ಹೇಳಿದ್ರೆ ಅವ್ರು 1,500 ಮಾಡ್ತಾರೆ. 3,000 PV ಟಾರ್ಗೆಟ್ ಕೊಡಿ. ಜಾಯಿನ್ ಆದವ್ರಿಗೆ, ಆಗಸ್ಟ್ ಅಲ್ಲಿ ಜಾಯಿನ್ ಆದವ್ರಿಗೆ, ಈ ತಿಂಗಳು ಜಾಯಿನ್ ಆದವ್ರಿಗೆ 3 ತಿಂಗಳು 3,000 PV ಟಾರ್ಗೆಟ್. 3,000 ಈ PV, 3,000 ಅವರು ಪರ್ಸನಲ್ PV ಮಾಡೋದ್ರಿಂದ ಅವರಿಗೆ ಡಬಲ್ ಡಬಲ್ ಡಮಾಕ. ಏನ್ ಗೊತ್ತುಂಟ, 2 ಸ್ಪಿರುಲಿನ ಫ್ರೀ ಫಸ್ಟ್ ಮಂತ್. ಅಕ್ಟೋಬರ್, ನವೆಂಬರ್ 3,000 ಮಾಡಿದ್ರು, ಅವಾಗ 2 ಸ್ಪಿರುಲಿನ ಫ್ರೀ. ಡಿಸೆಂಬರ್ 3,000 PV ಮಾಡಿದ್ರು. ಕಂಟಿನ್ಯೂ 3 ತಿಂಗಳು, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಮೂರು ಮೂರ್ ಮೂರ್ ಸಾವಿರ ಮಾಡಿದಾಗ ಅವರಿಗೆ 6 ಸ್ಪಿರುಲಿನ ಕಂಪನಿಯಿಂದ ಏನ್ ಮಾಡ್ತಾರೆ, ಫ್ರೀ ಕೊಡ್ತಾರೆ. ಇದು ನಮಗೆ ಗೊತ್ತಿರಬೇಕು. ಮತ್ತೊಂದು ಏನ್ ಗೊತ್ತುಂಟ, ನೀವು ಯಾರೆಲ್ಲ ಪ್ರಮೋಷನ್ ಮಾಡಿದ್ರಿ ಅವರಿಗೆ 1,500 ಅಥವಾ 3,000 ಮಾಡ್ಲಿಕ್ಕೆ ಅವರಿಗೆ ನೀವು ಹೆಲ್ಪ್ ಮಾಡಿದ್ರಿ, ಅವರಿಗೆ ಸರಿಯಾಗಿ ಸಪೋರ್ಟ್ ಮಾಡಿದಾಗ ಕಂಪ್ನಿ ನಿಮ್ಗೆ ಏನ್ ಕೊಡ್ತಾ ಇದೆ? ಮೆಂಬರ್ ಮಾಡಿದವರಿಗೆ, ನೀವೆಲ್ಲ ಮೆಂಬರ್ಶಿಪ್ ಮಾಡಿಸಿದಿರಿ, ನೀವು ಅವರಿಗೆ ಸಪೋರ್ಟ್ ಮಾಡಿದಿರಿ, ನಿಮ್ಗೆ ಏನ್ ಕೊಡ್ತಾ ಇದ್ದಾರೆ? ನಿಮ್ಗೆ ಬೋನಸ್ ಅಂಕು ಬಂದೇ ಬರುತ್ತೆ. ಅವರು ಬೋನಸ್ ಅಂತ ನಿಮ್ಗೆ ಆಡ್ ಆಗೇ ಆಗ್ತದೆ. ಅದ್ರ ಜೊತೆಗೆ ನಿಮ್ಗೆ ಒಂದು ಸೋಪ್ ಕೊಡ್ತಾರೆ. ಕಂಪನಿ ಅವ್ರು ಏನ್ ಮಾಡ್ತಾರೆ, ಒಂದು ಸೋಪು
ನಿಮಗೆ ಕಂಪ್ನಿಯವರು ಫ್ರೀ ಆಗಿ ಕೊಡ್ತಾರೆ. ಈಗ ನಿಮಗೆ ಈ ತಿಂಗಳು ಒಂದು 3 ತಿಂಗಳಲ್ಲಿ ಒಂದು 10 ನೀವು ಮೆಂಬರ್ಶಿಪ್ ಮಾಡಿಸಿದ್ರಿ ಹೊಸಬ್ರನ್ನ. 10 ಮೆಂಬರ್ಶಿಪ್ ಮಾಡಿದಾಗ 10 ಸೋಪ್ ಸಿಗುತ್ತೆ. 5 ಮಾಡಿದರೆ 5 ಸೋಪ್ ಸಿಗುತ್ತೆ. ಸರಿ ತಿಳ್ಕೊಳ್ಳಿ. 5 ಸೋಪ್ ಮಾಡಿದ್ರೆ 5 ಸೋಪ್ ಸಿಗುತ್ತೆ. ಇದೇ ಇದರಲ್ಲಿ ಸೀಕ್ರೆಟ್ ಅಷ್ಟೇ. ಓಕೆ. ಆದ್ರಿಂದ ಆ ಒಂದು ನಿಮ್ಮ ಪಿ ವಿ ಜಂಪ್ ಆಗ್ತಾ ಹೋಗ್ತದೆ. ಓಕೆ. ಯಾಕಂದ್ರೆ ಈ 3,000 ಪಿ ವಿ ಇಂದ ಅವರಿಗೆ ದೊಡ್ಡ ಲಾಭ. ಅವರಿಗೆ ಬೋನಸ್ಸು ಚೆನ್ನಾಗಿ ಬರ್ತದೆ. ನಾ ಬೋನಸ್ ಬಿಟ್ಟು ಹೇಳ್ತಾ ಇದ್ದೀನಿ, ಬೋನಸ್ಸು ಬರ್ತದೆ. ಅದ್ರ ಜೊತೆಗೆ ಇದು ಆಫರ್ ಇದೆ. ಮತ್ತೇನು ಕೊಡ್ತಾ ಇದ್ದಾರೆ ನೋಡಿ ಕಂಪನಿ. ಈಗ ಪ್ರಮೋಷನ್ A1 ಅವ್ರು ಏನ್ ಹೇಳಿದ್ದಾರೆ, ಹಾಗಾದ್ರೆ ನೋಡಿ ಇಲ್ಲಿ A1 ಇದ್ದಾರಲ್ಲ, A1 ಅವ್ರಿಗೆ ಏನ್ ಮಾಡ್ಬೇಕು ನೀವು, ಅವರಿಗೆ ಟೋಟಲಿ ಅವ್ರದ್ದು 4 ಒಂದೂವರೆ ಸಾವಿರ ಟೋಟಲ್ ಎಷ್ಟಾಯ್ತು, 4,500 ಅಂದ್ರೆ 4,500 ಪಿ ವಿ ಆಗತ್ತೆ. ನೀವು ಅವರಿಗೆ 1,500 ಎಕ್ಸ್ಟ್ರಾ ಮಾಡ್ಲಿಕ್ಕೆ ಹೇಳ್ಬೇಕು. 6,000 ಪಿ ವಿ ಮಾಡಿದಾಗ ಅವ್ರಿಗೆ ಆ 3 ಸ್ಪಿರುಲಿನ ಬಂದೇ ಬರುತ್ತೆ. ತಿಂಗಳ ಒಂದೊಂದು ಸ್ಪಿರುಲಿನ ಬಂದೇ ಬರುತ್ತೆ. ಅದ್ರ ಜೊತೆಗೆ ಮತ್ತೊಂದು ಧಮಾಕ ಏನ್ ಗೊತ್ತಾ, ಇಲ್ಲಿದೆ ನೋಡಿ ಕೆಳಗಡೆ ಒಂದು ಬಿಗ್ ಸ್ಪಿರುಲಿನ 1,775 1,775 ರೂಪಾಯಿದು ಮತ್ತೊಂದು ಸ್ಪಿರುಲಿನ ಕೊಡ್ತಾರೆ 6,000 ಪಿ ವಿ ಮಾಡಿದಾಗ. ಗೊತ್ತಾಯ್ತಲ್ಲ. ಈಗ 8,000 ಇದು ಒಂದು ಮತ್ತೊಂದು ಸಿಗತ್ತೆ. ಆ ಸ್ಪಿರುಲಿನ 100% ಸಿಗತ್ತೆ. ಅದು 3 ಸ್ಪಿರುಲಿನ ಬೇರೆ, ಇದು ದೊಡ್ಡ ಬಿಗ್ ಸ್ಪಿರುಲಿನ ಒಂದು ಬೇರೆ. ಇದು ಸಿಕ್ಕೇ ಸಿಗತ್ತೆ ಧಮಾಕ. ಓಕೆ ಸರ್, ಮತ್ತೇನ್ ಮಾಡ್ಬೋದು, ಮತ್ತೆ ನೀವು ನೋಡಿ ಮತ್ತೆ ಅಲ್ಲಿ ಪಕ್ಕದಲ್ಲಿ ಕೊಟ್ಟಿದ್ದಾರೆ ಏನ್ ಗೊತ್ತುಂಟ, ಅವರಿಗೆ 6,000 ಪಿ ವಿ ಮಾಡಿದ್ರೆ ಲಾಸ್ಟ್ ಮಂತ್ ಇನ್ನೊಂದು 6,000 ಪಿ ವಿ ಮಾಡಿಸಿಬಿಟ್ರೆ ನೀವು 12,000 ಅವ್ರದ್ದು ಏನಾಗುತ್ತೆ ಪರ್ಸನಲ್ ಪಿ ವಿ ಆದಾಗ ಮತ್ತೊಂದು ಧಮಾಕ ಕಂಪನಿಯವರು ಕೊಡ್ತಾರೆ ಏನ್ ಗೊತ್ತುಂಟ, ಅವರಿಗೆ 12 ಬಾಟಲ್ ಕಾಂಬೂಚಾ ಕೊಡ್ತಾ ಇದ್ದಾರೆ. ಎಷ್ಟು ಡಿಮ್ಯಾಂಡ್ ಇದೆ ಗೊತ್ತಾ ಕಾಂಬೂಚಾಗೆ, ಅಪ್ಪ ಅದು ಹೇಳಲಿಕ್ಕೆ ಆಗೋದಿಲ್ಲ. 16 ಬಾಟಲ್ ಅಂದ್ರೆ ವರ್ತ್ 2,320 ರೂಪಾಯಿ ವರ್ತಿನ ಕಾಂಬೂಚಾ ಫ್ರೀ ಆಗಿ ಕೊಡ್ತಾ ಇದೆ. ಇದ್ರ ಜೊತೆಗೆ ಅದು ಬರುತ್ತೆ. ಹಾಗೂ ಮಾಡ್ಬೋದು. ಇನ್ನೊಂದು ಹೇಳ್ಬಿಡ್ತೀನಿ. ನೀವೇನ್ ಮಾಡ್ಬೋದು, ಅದ್ರ ಜೊತೆಗೆ ನಿಮ್ಗೆ ಕಂಪನಿ ನಿಮ್ಗೆ ಏನ್ ಮಾಡ್ತಾ ಇದ್ದಾರೆ, ಈಗ ನೀವು ಒಂದು ಕೆಲಸ ಮಾಡ್ಬೋದು. ಹೇಗೆ ಗೊತ್ತುಂಟಾ, ಈಗ 6,000 ಪಾಯಿಂಟ್ ಮಾಡಿದಿರಿ, ನಿಮ್ಗೆ ಒಂದು ಸ್ಪಿರುಲಿನ ಬಂತು. ಟೋಟಲಿ 3 ಸ್ಪಿರುಲಿನ ಚಿಕ್ಕ ಚಿಕ್ಕದು ಬೇರೆ ಬಂತು, ದೊಡ್ಡದು ಒಂದು ಸ್ಪಿರುಲಿನ 6,000 ಪಿ ವಿ ಆದಾಗ ಈಗ ಫಸ್ಟ್ 1,500 ಮಾಡಿದ್ರಿ. ಅದಕ್ಕಿಂತ ನೀವು ಹಿಂಗ್ ಮಾಡ್ಬೋದು, 2,000 ಮಾಡಿದಾಗ 6,000 ಆಯ್ತು. ಅವ್ರಿಗೆ 2,500 ಮಾಡಿ ಹೇಳ್ಬೋದು. 6,000 ಪಿ ವಿ ಆಯ್ತು. 6,000 ಪಿ ವಿಗೆ ಅವ್ರಿಗೆ ಏನಾಗುತ್ತೆ, 3 ಸ್ಪಿರುಲಿನ ಫಸ್ಟ್ ಒಂದು ಬಿಗ್ ಸ್ಪಿರುಲಿನ ಒಂದು ಕೊಡ್ತಾ ಇದಾರೆ. ಅವ್ರದ್ದು ಒಂದು ಆಫರ್ ಕ್ಲೋಸ್ ಆಯ್ತು. ಈಗ ಮತ್ತೊಂದು ಏನ್ ಮಾಡ್ಬೋದು ಅಂದ್ರೆ, ಈಗ 3,000 ಪಿ ವಿ ಮಾಡ್ತಾ ಇದಾರಲ್ಲ, 3,000ಗೆ 2 ಸ್ಪಿರುಲಿನ ಬರ್ತಾ ಇದೆ. ಎಷ್ಟಾಯ್ತು ಅವ್ರಿಗೆ, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಎಷ್ಟಾಯ್ತು, ಆ 3 ತಿಂಗಳಲ್ಲಿ 3,000 9,000 ಪಿ ವಿ ಆಗಿದೆ. ಸರಿ ಕೇಳ್ಕೊಳ್ಳಿ, 9,000 ಆಗಿದೆ. ಅವ್ರಿಗೆ ಎಷ್ಟು ಸ್ಪಿರುಲಿನ ಬಂತು, 6 ಸ್ಪಿರುಲಿನ ಬಂತು. ಪ್ಲಸ್ ಒಂದು ಬಿಗ್ ಸ್ಪಿರುಲಿನ ಒಂದು ಬಂತು. ಓಕೆ. ಪ್ಲಸ್ ಮತ್ತೇನ್ ಕೊಡ್ತಾರೆ, 9,000 ಪ್ಲಸ್ ಅವ್ರಿಗೆ ಏನ್ ಮಾಡೋದು, ಮತ್ತೆ ಎಕ್ಸ್ಟ್ರಾ 3,000 ಪಿ ವಿ ಮಾಡ್ಬಿಟ್ರೆ ಆಯ್ತು. ಅವ್ರು ಎಷ್ಟು ಎಕ್ಸ್ಟ್ರಾ 3,000 ಪಿ ವಿ ಮಾಡೋದ್ರಿಂದ 9,000 ಪ್ಲಸ್ 3,000 ಅಂದ್ರೆ 12,000 ಪಿ ವಿ ಆಯ್ತು. ಇಲ್ಲ ಅಂದ್ರೆ ಅವ್ರಿಗೆ ಏನ್ ಮಾಡ್ಬೇಕು, ಸ್ಟಾರ್ಟಿಂಗ್ ಇಂದಾನೆ 3,000 ಪಿ ವಿ ರೆಡಿ ಆಗ್ಲಿಕ್ಕಿದ್ದಾರೆ, 4,000 ಪಿ ವಿ ಮಾಡಿಸ್ಬಿಡಿ. 4,000 ಅಂದ್ರೆ 4 3 12,000 ಪಿ ವಿ ಆಯ್ತು. ಅವ್ರಿಗೆ ಏನಾಗತ್ತೆ, 6 ಸ್ಪಿರುಲಿನ ಬರ್ತವೆ ಚಿಕ್ಕದು, ಜೊತೆಗೆ ಒಂದು ಬಿಗ್ ಸ್ಪಿರುಲಿನ ಸಿಗುತ್ತೆ. 16 ಕಂಬೂಚಾ ಸಿಗುತ್ತೆ. 16 ಕಂಬೂಚಾ. ಓ ಮೈ ಗಾಡ್. ಬಹಳ ಖುಷಿ ಆಗ್ತದೆ ಇದನ್ನ ಕೇಳಲಿಕ್ಕೆ, ಬಹಳ ಖುಷಿ. ಯಾಕಂದ್ರೆ ನಮಗೆ ನಮಗೆ ಇದೆ, ನಮ್ಗೆ 5,000 ಇದೆ. ನಿಮ್ಗೆಲ್ಲ ಬಹಳ ಬೆಸ್ಟ್ ಆಫರ್ ಕೊಟ್ಬಿಟ್ಟಿದ್ದಾರೆ ಜಾಯ್ನಿಂಗ್ ಆದವರಿಗೆ, ಮತ್ತೆ ಹೊಸದಾಗಿ ಜಾಯ್ನಿಂಗ್. ಅದ್ರ ಜೊತೆಗೆ ಮತ್ತೊಂದು ಈಗ ಒಂದು ನಿಮ್ಗೆ ಸರಿ ಕೇಳ್ಕೊಳ್ಳಿ, ಒಂದು ನಿಮ್ಗೆ ಸೋಪ್ ಕೊಡ್ತಾರೆ. ಅದ್ರ ಜೊತೆಗೆ ಏನ್ ಮಾಡ್ತಾರೆ, ಒಂದು ಯಾರೆಲ್ಲ ಈಗ ಈ ಆಫರ್ ಎಲ್ಲ ಮಾಡಿಸಿದ್ದಾರೆ ಅವರಿಗೆ ಒಂದು ಪೇಸ್ಟ್ ಸಿಗತ್ತೆ. ಏನ್ ಹೇಳಿ, ಒಂದು ಟೂತ್ ಪೇಸ್ಟ್ ಸಿಗತ್ತೆ. ಓಕೆ. ನಿಮ್ಗೆ ಈಗ ಸೋಪ್ ಜೊತೆಗೆ ಒಂದು ಪೇಸ್ಟ್ ಆಡ್ ಆಗುತ್ತೆ. ಅದು ನಿಮ್ಗೆ ಕೊಡ್ತಾರೆ. ಯಾಕಂದ್ರೆ ಈ ಕೊಂಬುಚಾ ಆಫರ್ ಮಾಡಿಸ್ಬೇಕು. ಸರಿ ಕೇಳ್ಕೊಳ್ಳಿ, ಕೊಂಬುಚಾ ಆಫರ್ ಇಲ್ಲ ಆಗ್ಬೇಕು. ಯಾಕಂದ್ರೆ ಅವರು ಬರೀ ಸರ್ ನಾ 6,000 ಮಾಡಿದೆ 9,000 ಆಯ್ತು, ಅಲ್ಲೇ ಕ್ಲೋಸ್ ಮಾಡಿದ್ರೆ ಅವರಿಗೆ ಕೊಂಬುಚಾ ಆಫರ್ ಸಿಗಲ್ಲ. ಕೊಂಬುಚಾ ಆಫರ್ ಯಾರಿಗಿಲ್ಲ, ಅವರಿಗೆ ಪೇಸ್ಟ್ ಇಲ್ಲ. ಕೊಂಬುಚಾನು ಅವರಿಗೆ ಕೊಡಿಸಿದಾಗ ಏನಾಗುತ್ತೆ, ಅವರಿಗೆ 12,000 ಪರ್ಸನಲ್ ಪಿ ವಿ ಆಗತ್ತೆ. ಪಿ ವಿ 12,000 ಆಯ್ತು. ಮತ್ತೆ ನಿಮ್ಗೆ ಏನ್ ಮಾಡ್ತಾರೆ ಅವರು ಕಂಪನಿ, ಒಂದು ಸೋಪ್ ಅನ್ಕೋ ಸಿಕ್ಕೇ ಸಿಗುತ್ತೆ. ಅದ್ರ ಜೊತೆ ಒಂದು ಪೇಸ್ಟ್ ಎಕ್ಸ್ಟ್ರಾ ಕೊಡ್ತಾರೆ. ಯಾರೆಲ್ಲ ಮೆಂಬರ್ಶಿಪ್ ಮಾಡಿಸಿ ಅವರಿಗೆ ಇದೆಲ್ಲ ಆಫರ್ ಮಾಡಿಸಿದಾರಲ್ಲ, ಅವರಿಗೆ ಒಂದು ಸೋಪು ಸಿಗತ್ತೆ, ಒಂದು ಪೇಸ್ಟ್ ಅವರಿಗೆ ಕಂಪನಿ ಕೊಡ್ತಾರೆ. ಓಕೆ ಸರ್. ಎಷ್ಟು ಸರ್, ಎಷ್ಟು ನೀವು 5 ಜನ ಮಾಡಿಸಿದ್ರೆ 5 ಸೋಪು 5 ಪೇಸ್ಟ್ ಸಿಗುತ್ತೆ. 10 ಜನ ಮಾಡಿದ್ರೆ 10 ಸೋಪು 10. ಎಷ್ಟು ಜನ ನೀವು ಮೆಂಬರ್ಶಿಪ್ ಮಾಡಿಸಿ ಅವರಿಗೆ ಈ ಆಫರ್ನ ಅವರಿಗೆ ರೆಡಿ ಮಾಡಿಸಿದ್ರೆ ಅಷ್ಟು ನಿಮಗೆ
ಏನಾಗುತ್ತೆ, ಇವು ಸಿಗ್ತವೆ. ಈಗ ಸೋಪು ಸಿಗತ್ತೆ, ಪೇಸ್ಟು ಸಿಗತ್ತೆ. ಅದು ಲಾಸ್ಟ್ಗೆ ಹೇಳ್ತೀನಿ ನಾನು ಮತ್ತೇನು ಸಿಗುತ್ತೆ ಅಂತ. ಓಕೆ. ಪ್ರಮೋಷನ್ ಎ ಟು ಅಲ್ಲಿ ನೋಡೋಣ. ಎ ಟು ಅಲ್ಲಿ ಏನ್ ಗೊತ್ತುಂಟಾ, ಫಾರ್ ಬಿಲೋ ಅಂತ. ಬಿಲೋ ಎಸ್ ಅಂದ್ರೆ ಸ್ಟಾರ್ ಹತ್ತಿರ ಇದ್ದಾರೆ. ಈಗ 35-40 ಸಾವಿರ ಪಿ ಬಿ ಆಗಿದೆ ಪರ್ಸನಲ್. ಅವ್ರದ್ದೇನು ಗ್ರೂಪ್ ಪಿ ವಿ ಅವ್ರದ್ದು 35-40 ಸಾವಿರ ಪಿ ವಿ ಇದೆ. 45 ಆದ್ರೆ ಅವರು ಸ್ಟಾರ್ ಏಜೆಂಟ್ಗೆ ಹೋಗ್ಬಿಡ್ತಾರೆ. ಈಗ 40 ಸಾವಿರ ಹತ್ತಂದ್ರೆ 40, 42 ಸಾವಿರ, 43 ಸಾವಿರ ಪಿ ಬಿ ಇದೆ. ಆ, ಹಾಗಾಕೊಂಡು ಸರ್, ಇದು ಹಾಕಿದ ಗಟ್ಟೆ ಈ ತಿಂಗಳು ಇದು ನಾವು ಆಫರ್ ಹಾಕಿದ ಗಟ್ಟೆ ನಾವು ಸ್ಟಾರ್ ಆಗಿಬಿಟ್ವಿ, ಅವಾಗ ನಮ್ಗೆ ಬರಲ್ಲ. ಬರುತ್ತೆ. ನೀವು ಈ ತಿಂಗಳು ಸ್ಟಾರ್ ಆದ್ರೆ ಅದಕ್ಕೆ ಸಂಬಂಧ ಇಲ್ಲ, ಈ ಆಫರ್ಗೆ ನಿಮ್ಗೆ ಬರುತ್ತೆ. ಸರಿ, ಇದನ್ನ ಕೇಳ್ಕೋಬೇಕು. ಈ ತಿಂಗಳ ಈಗ 42 ಸಾವಿರ ಪಿ ವಿ ಇದೆ. ಈಗ 3 ಸಾವಿರ ಪಿ ವಿ ಮಾಡಿದ್ರಿ, ಈ ತಿಂಗಳ ನೀವು ಸ್ಟಾರ್ ಆಗಿಬಿಟ್ರಿ. ಸೊ ಹಂಗಾರೆ ಆಫರ್ ನಮ್ಗೆ ಹೇಗೆ ಸರ್ ಆಫರ್ ಹೋಗುತ್ತಾ? ಸ್ಟಾರ್ ಬಿಲೋ ಸ್ಟಾರ್ ಹೇಳಿದಾರೆ ಸರ್, ಎಬೋ ಸ್ಟಾರ್. ನಾನು ಈ ಆಫರ್ 3 ತಿಂಗಳು ಕಂಟಿನ್ಯೂ ಆಗುತ್ತೆ, ನಿಮ್ಗೆ ಇದ್ದೇ ಇರುತ್ತೆ. ಯಾಕಂದ್ರೆ ನೀವು ಬಿಲೋ ಸ್ಟಾರ್ ಲೆಕ್ಕದೇ ಬರ್ತೀರಿ. ಓಕೆ, ಅದರಿಂದ ಇದು ಗೊತ್ತಿರ್ಬೇಕು ನಿಮ್ಗೆ. ಸೊ ಹಾಗೆ ಹಾಕೊಂಡು ನೋಡೋಣ. ಈಗ ನೀವು 3 ಸಾವಿರ ಬಿಲೋ ಸ್ಟಾರ್ ಅಂದ್ರೆ ಏನ ಹೇಳಿದ್ನಲ್ಲ, 35-40 ಸೊ 42 ಸಾವಿರ, 43 ಸಾವಿರ, 44 ಸಾವಿರ ಟಿ ವಿ ಮಾಡಿದವ್ರಿಗೂ ಇದು ಬರುತ್ತೆ. ಬಿಲೋ ಸ್ಟಾರೇ ಅವರೆಲ್ಲ. ಓಕೆ. ಅವ್ರಿಗೆ ಏನ್ ಗೊತ್ತಂತ, ಅವರು ಪರ್ಸನಲ್ 3 ಸಾವಿರ ಮಾಡಬೇಕು. 3 ಸಾವಿರ ಪ್ರತಿ ತಿಂಗಳು ಅವರಿಗೆ ಒಂದು ಸ್ಪಿರುಲಿನ ಸಿಗುತ್ತೆ. 3 ಸಾವಿರಕ್ಕೆ ಏನ್ ಸಿಗುತ್ತೆ? ಅಲ್ಲಿ ಅವರಿಗೆ 2 ಸ್ಪಿರುಲಿನ ಇತ್ತು. ಇಲ್ಲಿ ನಿಮ್ಗೆ ಏನಾಗಿದೆ, ನಿಮ್ಗೆ ಒಂದು ಬಿಗ್ ಸ್ಪಿರುಲಿನ 3 ತಿಂಗಳು 3 ಬಿಗ್ ಸ್ಪಿರುಲಿನ ಸಿಗತ್ತೆ. 3 ಸಾವಿರ ಬಿಲೋ ಸ್ಟಾರ್ ಇದ್ದವರು 3 ತಿಂಗಳು, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 3 ಬಿಗ್ ಸ್ಪಿರುಲಿನ ಸಿಗತ್ತೆ. ಅದ್ರ ಜೊತೆಗೆ ನಿಮ್ದು ಎಷ್ಟಾಯ್ತು? 9 ಸಾವಿರ ಪಿ ಬಿ ಆಯ್ತು ನಿಮ್ದು. ಅದ್ರ ನೀವೇನ್ ಮಾಡ್ಬೇಕು, 3 ಬದಲು 4 ಸಾವಿರ ಮಾಡಿ. ಅದು ನಿಮ್ಗೆ ಗೊತ್ತೇ ಇದೆ, ಹೋದ ತಿಂಗಳ ನೀವೆಲ್ಲ ಮಾಡಿದ್ದೀರಿ ತುಂಬಾ ಜನ. ಅವರಿಗೆ ನಿಮಗೆ ಒಂದು ಕಂಪನಿ ಒಂದು ಲ್ಯಾಪ್ಟಾಪ್ ಬ್ಯಾಗು ಮತ್ತೊಂದು ನಿಮಗೆ ಒಂದು ಬ್ರೀಫ್ ಕೇಸ್ ಎಲ್ಲ ಕೊಟ್ಟಿ, ಅದೆಲ್ಲ ನಿಮ್ಗೆ ಬರ್ಲಿಕ್ಕಿದೆ. ಓಕೆ. ಹೋದ ತಿಂಗಳು ತುಂಬಾ ಜನ ಆಫರ್ ಇಷ್ಟು ಮಾಡಿದ್ದಾರೆ ಅಂದ್ರೆ ಎಕ್ಸಲೆಂಟ್ ಮಾಡಿದ್ದಾರೆ. ಓಕೆ. ಹೋದ ತಿಂಗಳು 3 ತಿಂಗಳು ಮಾಡಿದ್ದಾರೆ ಆಫರ್, ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ ಈಗ. ಹಾಗಾಗ್ಬಿಟ್ಟು ನೀವು 4 ಸಾವಿರ ಪಿ ವಿ ಮಾಡಿದ್ರೆ ನಿಮ್ಗೆ ಏನ್ ಸಿಗತ್ತೆ ಇಲ್ಲಿ? 12 ಕೊಂಬುಚ, ಸಾರಿ, 12 ಸಾವಿರ ಪಿ ವಿ ಆಯ್ತು. ನಿಮ್ ಪರ್ಸನಲ್ ಪಿ ವಿ 12 ಆಯ್ತು. ಅವಾಗ ನಿಮ್ಗೆ ಏನಾಗತ್ತೆ? 16, ಇಲ್ಲಿ ಸೇಮ್ ಅದೇ ತರ 16 ನಿಮ್ಗೆ ಏನಾಗುತ್ತೆ, ಕಾಂಬುಚಾ ನಿಮ್ಗೆ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಇದು ನಿಮಗೆ ಯಾಕಂದ್ರೆ ಈ ಪ್ರಾಡಕ್ಟ್ ನಾವು ಆ, ಈ ಪ್ರಾಡಕ್ಟ್ ನಮ್ಮ ಕನ್ಸೂಮರ್ ಗೆ ಕೊಟ್ರೆ ಸಾಕು, ನಮಗೆ ನೀವು ಹಾಕಿದ ದುಡ್ಡು ನಿಮಗೆ ಬಂದು ಬಿಡುತ್ತೆ. ಓಕೆ. ಅದ್ರ ಜೊತೆಗೆ ನೀವು ಬೇರೆ ಬೇರೆ ಮೆಂಬರ್ಶಿಪ್ ಮಾಡಿಸ್ತೀರಿ, ಅದಕ್ಕೆ ಸೋಪ್ ಬರುತ್ತೆ, ಪೇಸ್ಟ್ ಬರುತ್ತೆ, ಅದು ಸಪ್ರೇಟ್. ಬೋನಸ್ ನಾ ಹಿಡ್ದಿಲ್ಲ, ಇದೆಲ್ಲ ನೋಡಿ ನೀವು. ಆರು ಆರು ಸ್ಪಿರುಲಿನಾಗ ಎಷ್ಟಾಯ್ತು ಇನ್ಕಮ್? ಆ ಸ್ಪಿರುಲಿನ 1775, 16ಕ್ಕೆ 2320 ನೋಡಿ. 2320 ಅಮೌಂಟ್ ಇದ್ರದ್ದು ಪ್ಲಸ್ ಆ 3 ಸ್ಪಿರುಲಿನ ಕ್ಯಾಲ್ಕುಲೇಷನ್ ಮಾಡಿ ನಿಮ್ಮ ಡಿಸ್ಟ್ರಿಬ್ಯೂಟರ್ಗೆ ಹೇಳಿ. ನೀವು ಯಾರು, ಸಾರಿ, ಅಂದ್ರೆ ನಿಮ್ಮ ಡಿಸ್ಟ್ರಿಬ್ಯೂಟರ್, ನಿಮ್ಮ ಕೆಳಗಡೆ ಯಾರು ಜಾಯಿನ್ ಆಗಿದಾರಲ್ಲ ಅವರಿಗೆ ಕ್ಯಾಲ್ಕುಲೇಷನ್ ಮಾಡ್ಕೊಡಿ. ಅವಾಗ ಏನಾಗುತ್ತೆ, ಓ ಇಷ್ಟೆಲ್ಲ ಸಿಗುತ್ತಾ? ಡೆಫಿನೆಟ್ಲಿ ಅವ್ರು ದುಡ್ಡು ಪ್ರಶ್ನೆ ಇಲ್ಲ. ಜನ ನಿಮ್ಗೆ ಫ್ರೀ ಅಂದ್ರೆ ಏನು ಬೇಕಾದ್ರೂ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ನೀವು ಅವರಿಗೆ ಸರಿಯಾಗಿ ಹೇಳ್ಬೇಕಷ್ಟೇ. ಬೋನಸ್ ಸಪ್ರೇಟ್, ಇದ್ರ ಜೊತೆಗೆ ಬೋನಸ್ ಎಕ್ಸ್ಟ್ರಾ ಬರುತ್ತೆ. ಓಕೆ. ಇದು ಬಿಲೋ ಸ್ಟಾರ್ ಹತ್ತಿರ ಇದ್ದವ್ರಿಗೆ. ಓಕೆ. ಸ್ಟಾರ್ ಆಗಿಲ್ಲ, ಸ್ಟಾರ್ ಹತ್ತಿರ ಇದ್ದವ್ರಿಗೆ. ಆಮೇಲೆ ಎಬೋ ಸ್ಟಾರ್ ನೋಡೋಣ. ಎಬೋ ಸ್ಟಾರ್ ಅಂಡ್ ಎಬೋ ಅಂದ್ರೆ ಏನು? ಸ್ಟಾರ್ ಏಜೆಂಟ್, ಸ್ಟಾರ್ ರೂಬಿ, ಸ್ಟಾರ್ ಡೈಮಂಡ್ ಅಂಡ್ ಅಬೋ. ಓಕೆ. ಅವ್ರಿಗೆಲ್ಲರಿಗೂ ಈ ಆಫರ್ ನಡೀತದೆ. ಇವ್ರು ಏನ್ ಮಾಡೋದು, ಇವರು 5000 ಪರ್ಸನಲ್ ಪಿ ವಿ. 5000 ನಮ್ಗೆ ಇದ್ದೇ ಇದೆ, ಅದು ನಾವು ಮಾಡ್ತಾನೆ ಇದೀವಿ. ಯಾಕಂದ್ರೆ ಹೋದ ತಿಂಗಳು ಸಿಕ್ಕಾಪಟ್ಟೆ ಜನ 5000 ಪಿ ವಿ ಮೈಂಡ್ ಸೆಟ್ ಆಗಿದೆ. 3 ಸಾವಿರ ಇಲ್ಲ, ಈಗ ನಮ್ದು ಎಲ್ಲ 5000 ಪಿ ವಿಗೆ ಹೋಗ್ಬಿಟ್ಟಿದೆ ಮೈಂಡ್ ಸೆಟ್. ಹಾಗಾಕೊಂಡು ಏನಾಗಿದೆ, 5000 ನಾವು ಮಾಡೇ ಮಾಡ್ತೀವಿ. ಯಾಕಂದ್ರೆ ನಮ್ಗೆ 20 ಕನ್ಸೂಮರ್, 30 ಕೆಲವರೆಲ್ಲ 50-50 ಕನ್ಸೂಮರ್ ಮಾಡ್ಕೊಂಡಿದ್ದಾರೆ. ಈಗ 20 ಕನ್ಸೂಮರ್, 25-30. ನಾನು ಎಲ್ಲ ಕೆಲವ್ರಿಗೆ ಹೇಳ್ತೀನಿ, ಏನ್ರಿ ನೀವು 10,000 ಪಿ ವಿ ಮಾಡ್ತೀರಾ? ಇಲ್ಲ ಸರ್, ನಾನು ಒಂದು 30 ಕನ್ಸೂಮರ್ ಇದ್ದಾರೆ, ನಾವು ಅವ್ರಿಗೆಲ್ಲ ಪ್ರಾಡಕ್ಟ್ ಕೊಡ್ತಾ ಇದ್ದೀನಿ. ಈಗ ಹಾಕೊಂಡು ನನ್ನ ಪಿ ವಿ 12,000 ಆಗಿದೆ ಸರ್, 15,000 ಆಗಿದೆ ಸರ್ ಅಂತ ಹೇಳ್ತಾರೆ. ಬಹಳ ಖುಷಿ ಆಗ್ತದೆ ಅಲ್ವಾ? ಹಾಗಾದ್ರೆ ನೀವು ಕನ್ಸೂಮರ್ ಬೇಸ್ಡ್ ಬಿಸ್ನೆಸ್, ಇದು ನಮ್ದು ಬಿಸ್ನೆಸ್ ಕನ್ಸೂಮರ್ ಬೇಸ್ಡ್ ಬಿಸ್ನೆಸ್. ಹಾಗೆ ಹಾಕೊಂಡು ನಾವೇನ್ ಮಾಡ್ಬೇಕು, ಇದರಲ್ಲಿ ಫಸ್ಟ್ ನಮಗೆ ಕನ್ಸೂಮರ್ ವೆರಿ ಇಂಪಾರ್ಟೆಂಟ್. ನಾನು ಅದನ್ನ ಹೇಳ್ತೀನಿ ಒಂದು 2 ನಿಮಿಷದಲ್ಲಿ. ಸೊ ಈಗ ನೀವೇನ್ ಮಾಡ್ಬೇಕು, ಈಗ ಅಬೋ ಸ್ಟಾರ್ ಇದೆ, 5000 ಪರ್ಸನಲ್ ಪಿ ವಿ, ನಿಮ್ದು 5,000 ನೀವು ಮಾಡೇ ಮಾಡ್ತೀವಿ. ಅದಕ್ಕೆ ನೀವೇನ್ ಮಾಡ್ಬೇಕು, 3 ತಿಂಗಳು ಮಾಡೋದ್ರಿಂದ 15,000 ಆಯ್ತು. ಅವಾಗ ನೀವೇನ್ ಮಾಡ್ಬೇಕು, ಅದಕ್ಕೆ ಎಕ್ಸ್ಟ್ರಾ 5,000 ಪಿ ವಿ ಅಂದ್ರೆ 15. ಈಗ ಏನ್ ಮಾಡ್ಬೋದು, 6,000 ಮಾಡ್ಬೋದು. 6 3 18 ಸಾವಿರ ಆಯ್ತು. ನೆಕ್ಸ್ಟ್ ಮಂತ್ ಎಕ್ಸ್ಟ್ರಾ 2,000 ಪಿ ವಿ ಹಾಕೊಂಡ್ರೆ 20,000 ಆಯ್ತು. 20,000ಗೆ ನಿಮಗೆ ಮತ್ತೆ ಏನ್ ಮಾಡ್ತಾ ಇದ್ರೆ, 16 ಬಾಟ್ಲು ಕಾಂಬುಚಾ ಫ್ರೀ ಸಿಕ್ಕೇ ಸಿಗತ್ತೆ. ಇದು ಎಲ್ಲ ಲೀಡರ್ಸ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ಅವರಿಗೆ
ಅದು ಸೀಕ್ರೆಟ್ ಗೊತ್ತೈತೆ. ಎಲ್ಲ ಸ್ಟಾರ್ ಅಂಡ್ ಎಬೋ ಎಲ್ಲರೂ ಇದನ್ನ ಮಾಡೇ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಈ ಆಫರ್ ಬಗ್ಗೆ ಮಾಹಿತಿ ಇದೆ. ಅದರಿಂದ ಅವರಿಗೆ ಮ್ಯಾಚ್ಯೂರ್ಡ್ ಆಗಿರ್ತಾರೆ. ಅವರಿಗೆ ಐಡಿಯಾ ಇದ್ದೇ ಇದೆ. ಅವ್ರು ಡೆಫಿನೆಟ್ಲಿ ಮಾಡ್ತಾರೆ. ಸೊ ನೋಡೋಣ ಮತ್ತೇನ್ ಕೊಟ್ಟಿದ್ದಾರೆ. ಈಗ ಪ್ರಮೋಷನ್ ನೋಡೋಣ, B1 ನೋಡೋಣ. ಹಾಗೆ ಹಾಕೊಂಡು B1 ಪ್ರಮೋಷನ್ ಏನ್ ಗೊತ್ತಾ, ಇಲ್ಲಿ ನೋಡಿ, ಇಲ್ಲಿ ಸರಿ ಕೇಳ್ಕೊಳ್ಳಿ, ಇದು ಬಹಳ ಖುಷಿ ಆಗುವಂತ ವಿಷಯ. ಇದೆಲ್ಲ ನೋಡಿ ಕಂಪನಿ ಯಾವ ತರ ನಿಮಗೆ ಆ ಪ್ರಮೋಟ್ ಮಾಡ್ತಾ ಇದೆ ಅಂದ್ರೆ ನಮ್ಗೆ ಬಹಳ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಇಂಥದ್ದೆಲ್ಲ ನಮ್ಗೆ ಆಫರ್ ಎಲ್ಲ ಸಿಕ್ಕಿಲ್ಲ. ಅದರಿಂದ ಈಗ ನೀವು ನಿಮ್ದು ಪರ್ಸನಲ್ PV ನೀವು 3,000 ಮಾಡ್ಕೊಟ್ರಿ. ಬಿಲೋ ಸ್ಟಾರ್ ಇರ್ಬೋದು, ಜಸ್ಟ್ ಜಾಯಿನ್ ಆದರ್ ಇರ್ಬೋದು, ಬಿಲೋ ಸ್ಟಾರ್ ಇರ್ಬೋದು, ಇದೆಲ್ಲರಿಗೂ ಬರುತ್ತೆ. ಸರಿ ಕೇಳ್ಕೊಳ್ಳಿ. ಜಸ್ಟ್ ಜಾಯಿನ್ ಆದವ್ರಂದ್ರೆ ಅವ್ರು 3 ತಿಂಗಳ ನಂತರ ಸಿಗ್ಬೋದು ಅವ್ರಿಗೆ. ಈಗ ಬಿಲೋ ಸ್ಟಾರ್ ಇದ್ದವರಿಗೆ ಸ್ಟಾರ್ ಏಜೆಂಟ್, ಸ್ಟಾರ್ ರೂಬಿ ಎಲ್ಲರಿಗೂ ಬರುತ್ತೆ ಇದು. ಸೊ ಈ ಆಫರ್ ಈಗ ನೀವೇನ್ ಮಾಡ್ಬೇಕು, ನಿಮ್ದು 3,000 PV ಇದ್ದೇ ಇರುತ್ತೆ. 3,000 ಇರುತ್ತೆ, 5,000 ನೀವು ಮಾಡ್ತೀರಿ ಸ್ಟಾರ್ ಅಂಡ್ ಎಬೋ. ಅದು ನಿಮಗೆ ಟೋಟಲಿ ನಿಮ್ಮ ಪಿ ಜಿ ಪಿ ವಿ ಅಂದ್ರೆ ಸ್ಟಾರ್ ಅಲ್ಲದ ಲೈನ್. ಓಕೆ. ಓಕೆ, ಪರ್ಸನಲ್ ಗ್ರೂಪ್ PV ಅಂತ ಹೇಳ್ತೀವಿ. ಪರ್ಸನಲ್ ಗ್ರೂಪ್ PV ಸ್ಟಾರ್ ಅಲ್ಲದ ಲೈನ್ ಇಂದ ನಿಮ್ದು 20,000 PV ಬಂದ್ರೆ, ನೀವು ಪರ್ಸನಲ್ PV ನಿಮ್ದು ಮಾಡ್ಕೊಂಡಿರ್ತೀರಿ. 3,000 ಅಥವಾ 5,000 ನೀವು ಮಾಡ್ಕೊಂಡೇ ಬಿಟ್ಟಿರ್ತೀರಿ. ನಿಮ್ಮ ಕೆಳಗಿನ ಲೈನ್, ಅವ್ರು ಇನ್ನೂ ಸ್ಟಾರ್ ಆಗಿಲ್ಲ, ಆ ಲೈನ್ ಇಂದ ನಿಮ್ದು 20,000 PV ಬಂದರೆ ಕಂಪನಿ ನಿಮ್ಗೆ ಏನ್ ಮಾಡ್ತದೆ, ಎಕ್ಸ್ಟ್ರಾ ಬೋನಸ್. ಓಕೆ. ಓಕೆ, ಇನ್ಸೆಂಟಿವ್ ಕೊಡ್ತಾರೆ. 1,000 ರೂಪಾಯಿ ಕೊಡ್ತಾರೆ. ಇವೆಲ್ಲ ಬಿಟ್ಟು ಆಫರ್ ಕೊಡ್ತಾರೆ, ಪೇಸ್ಟ್ ಕೊಡ್ತಾರೆ, ಸೋಪ್ ಕೊಡ್ತಾರೆ. ಅದರ ಜೊತೆಗೆ ಓಕೆ, ಬೋನಸ್ ಅಂತೂ ನಿಮ್ಮ ಅಕೌಂಟಿಗೆ ಬಂದೇ ಬರ್ತದೆ. ಬೋನಸ್ ಮಲ್ಟಿಫಲ್ ಆಗಿ ಬರ್ತದೆ ಅದು. ಯಾಕಂದ್ರೆ ನಿಮ್ಗೆ ಗೊತ್ತೇ ಇದೆ, ಯಾಕಂದ್ರೆ PV ಜಂಪ್ ಆಯ್ತಲ್ಲ ನಿಮ್ದು, ಅದಕ್ಕೆ ಬಂದೇ ಬರುತ್ತೆ. ಅದ್ರ ಜೊತೆ ಮತ್ತೇನ್ ಮಾಡ್ತಾರೆ, ಈಗ 1,000 ರೂಪೀಸ್ ಎಕ್ಸ್ಟ್ರಾ ಬೋನಸ್ ನಿಮ್ಮ ಈ ವ್ಯಾಲೆಟ್ ಅಲ್ಲಿ ಬೀಳುತ್ತೆ. ಓಕೆ, ಪ್ರತಿ ತಿಂಗಳು. ಈ ತಿಂಗಳು ಸ್ವಲ್ಪ ನಿಮ್ದು ಏನಾಯ್ತು, PG/PV 20,000 ಆಯ್ತು. ಗ್ಯಾಸ್ ನಿಮಗೆ 1,000 ರೂಪೀಸ್ ನಿಮ್ದು ನಿಮ್ಮ PG/PV ನಾ ಹೇಳ್ತೇವೆ. ಸ್ಟಾರ್, ರೂಬಿ, ಡೈಮಂಡ್ಸ್ ಎಲ್ಲರದ್ದು ನಾ ಹೇಳ್ತೇವೆ. ಬಿಲೋ ಸ್ಟಾರ್ನು ಅವ್ರದ್ದು PG/PV, ಅವ್ರು ಬಿಲೋ ಸ್ಟಾರ್ ಆಗಿಲ್ಲ, ಅವ್ರದ್ದು PG/PV 20,000 ಆಯ್ತು ಅಂದ್ರೆ ಅವ್ರಿಗೂ ಈ ಆಫರ್ ಇದೆ. 1,000 ರೂಪೀಸ್ ಅವ್ರು ಏನ್ ಮಾಡ್ತಾರೆ, ಎಕ್ಸ್ಟ್ರಾ ಬೋನಸ್ ಕಂಪನಿ ಕೊಡ್ತಾ ಇದೆ. ಈಗ ಇದು ಆಯ್ತು ಸರ್, ಮತ್ತೇನು ಇದರಲ್ಲಿ ನಿಮಗೆ ಎಷ್ಟು ಲೈನ್, 6 ಲೈನ್ ಇದ್ರೆ 6 ಲೈನ್ ಇಂದನೂ ಬರುತ್ತೆ. 6 ಲೈನ್ ನಿಮಗೆ ABCD ಅಂತ 6 ಲೈನ್ ಇದೆ. 6 ಲೈನ್ ಇಂದ ನಿಮ್ಗೆ 20,000 PG/PV ಬಂತಂತ ಇಟ್ಕೊಳ್ಳಿ. 6 ಲೈನ್ ಇಂದ ಅವಾಗ ನಿಮ್ಗೆ ಇದನ್ನ ಸಿಗುವಂತ ಅವಕಾಶ ಇದೆ. ಓಕೆ. ಸೊ ಹಾಗೆ ಪ್ರಮೋಷನ್ ಬಿ ಟು ನೋಡೋಣ ಏನಂತಂದ್ರೆ, ಈಗ ನೀವೇನ್ ಮಾಡಿದ್ರಿ, ಆ, ನೀವು ಕ್ವಾಲಿಫೈಡ್ ಮಾಡಿದ್ರಲ್ಲ, ನಿಮ್ದಾಯ್ತು. ಆಮೇಲೆ ಅವರು ಇದ್ದಾರೆ, ABCD ಅಂತ ನಿಮ್ ಕೆಳಗಡೆ ಲೈನ್ ಇದೆಯಲ್ಲ, ಲೈನ್ ನಲ್ಲಿ ಅವ್ರು ಏನಾಗಿದೆ, ಅವರು ಸ್ಟಾರ್ ಇರ್ಬೋದು ಅಥವಾ ರೂಬಿ ಇರ್ಬೋದು, ಡೈಮಂಡ್ ಇರ್ಬೋದು. ಆ ಲೈನ್ ಅಲ್ಲಿ ಏನ್ ಮಾಡ್ತಾರೆ, ಒಂದು ನಿಮಗೆ ಆ ಲೈನ್ ಇಂದ ನಿಮ್ಗೆ ಒಂದು, ಈಗ ಎಕ್ಸಾಂಪಲ್ ತೋರಿಸೋದಾದ್ರೆ ಇಲ್ಲಿ ತೋರಿಸ್ತೇನೆ ನೋಡಿ. ಹಾ, ಈ ನೋಡಿ, ಇಲ್ಲಿ ಲೈನ್ ಇದೆ. ಲೈನ್ ನಲ್ಲಿ ಏನಾಗಿದೆ, ನಿಮ್ಮ ಕೆಳಗಡೆ ಲೈನು ಸ್ಟಾರ್ ಲೈನ್ ಅಂತ ಇಟ್ಕೊಳ್ಳಿ. ಸ್ಟಾರ್ ಏಜೆಂಟ್ ಅಥವಾ ಸ್ಟಾರ್ ರೂಬಿ ಲೈನ್ ಅಂತ ಇಟ್ಕೊಳ್ಳಿ. ಅವ್ರು ಏನ್ ಮಾಡಿದ್ರು, ಅವ್ರ ಕೆಳಗಡೆ ಒಂದು ಕ್ವಾಲಿಫಿಕೇಶನ್ ಬಂತು. ಅವ್ರದ್ದು 20,000, ಅವ್ರು ಏನ್ ಮಾಡಿದ್ರು, PG/PV 20,000 ಆಯ್ತು ಅವ್ರದ್ದು. ಅವ್ರ ಲೈನ್ ಇಂದನೂ ಕಂಪನಿ ನಿಮ್ಗೆ 500 ರೂಪಾಯಿ ಕೊಡ್ತಾರೆ. 500 ರೂಪೀಸ್ ನಿಮಗೆ ಅವ್ರ ಲೈನ್ ಇಂದನೂ ಬರುತ್ತೆ. ಓಕೆ. ಲೈನ್ ನೋಡಿ, ಲೈನ್ ಇದೆ. ಲೈನ್ ಅಲ್ಲಿ ನಿಮ್ಗೆ ಏನಾಗಿದೆ, ಅಲ್ಲಿ ನಿಮ್ಗೆ ಇವರು ಏನ್ ಮಾಡಿದ್ದಾರೆ, ನೀವು ಲೈನ್ ಇಂದ ನಿಮ್ಗೆ 1,000 PV ಕೊಡ್ತಾ ಇದ್ದಾರೆ. ಸರಿ ಕೇಳ್ಕೊಳ್ಳಿ. ಲೈನ್ ಇಂದನು ನಿಮ್ಗೆ ಲೈನ್ ಇದೀಗ ನಿಮ್ಗೆ ಒಂದೇ ಲೈನ್ ಅಲ್ಲಿ ನಾ ಹೇಳ್ತೇನೆ. ನೀವು ನಿಮ್ದಾಯ್ತು, ನಿಮ್ಗೆ 1,000 PV ಕೊಟ್ರು, ನಿಮಗೆ 1,000, ಸಾರಿ, ಬೋನಸ್ ನಿಮ್ಗೆ ನಿಮ್ಮ ಅಕೌಂಟಿಗೆ 1,000 ಏನಿದೆಯಲ್ಲ, ಅದು ನಿಮ್ಮ ಈ ವ್ಯಾಲೆಟ್ ನಿಮಗೆ ಆಡ್ ಮಾಡ್ತಾರೆ. ಅದರ ಬಗ್ಗೆ ಡೀಟೇಲ್ಸ್ ಕೊಡೋಣಂತೆ. ಓಕೆ, ಇಲ್ಲಿ ಸಾರಿ, ಇಲ್ಲಿ ನೋಡಿ ಹೇಳ್ತಾ ಇದ್ದೀನಿ. ಇಲ್ಲಿ ನಿಮ್ಗೆ 500 ರೂಪೀಸ್ ಕೊಟ್ರು ಲೈನ್ ಇಂದ. ಲೈನ್ ಇಂದ ನೋಡಿ, ಫಸ್ಟ್ ನಿಮ್ಗೆ ಲೈನ್ ಏನಿದಾರಲ್ಲ, ಅಲ್ಲಿ ಎಕ್ಸ್ ಅಂತ ಇದೆ, ಎಕ್ಸ್ ತೋರಿಸಿದ್ದಾರೆ. ಏನ್ ಗೊತ್ತುಂಟಾ, ಅವರು ಮೆಂಬರೇ, ಬಟ್ ಅವರು ಏನ್ ಕೆಲಸ ಮಾಡಿಲ್ಲ. ಅದರಿಂದ ಅವ್ರ ಕೆಳಗಡೆ ಒಂದು ಲೈನ್ ಕ್ವಾಲಿಫಿಕೇಶನ್ ಬಂದಿದೆ. ಅವರು ಅಷ್ಟೇ, ಅವರು ಕ್ವಾಲಿಫಿಕೇಶನ್ ಆಗಿದ್ದಾರೆ. ಅವರಿಗೆ ಕಂಪನಿ ಏನ್ ಮಾಡ್ತದೆ, ಅವರಿಗೆ 1,000 ರೂಪೀಸ್ ಸಿಗತ್ತೆ. ಬಟ್ ಅವರಿಂದ ನಿಮ್ಗೆ ಏನ್ ಸಿಗತ್ತೆ, ನೀವು ಅವ್ರನ್ನ ಸಪೋರ್ಟ್ ಮಾಡಿ, ಪ್ರಮೋಟ್ ಮಾಡಿ, ಅವರದ್ದು PG/PV ಸುಮಾರು ಒಂದು 20,000 PG/PV ಆಗೋಯ್ತು. ನೀವು ಸಪೋರ್ಟ್ ಮಾಡಿದ್ರಿಂದ, ಆಫರ್ಗೂ ಸಪೋರ್ಟ್ ಮಾಡಿದ್ರಿ, ಎಲ್ಲರಿಗೂ ಸಪೋರ್ಟ್ ಮಾಡಿದ್ರಿಂದ PG/PV ಅವ್ರದ್ದು ಆಗೋಯ್ತು. ನಿಮ್ಗೆ ಏನ್ ಸಿಗತ್ತೆ, ಅವೆಲ್ಲ ಸಿಗೋದ್ರ ಜೊತೆಗೆ ಮತ್ತೆ 500 ರೂಪೀಸ್ ನಿಮ್ಗೆ ಸಿಗುತ್ತೆ. ಯಾಕಂದ್ರೆ ಇವರಿಗೆ ಸಿಗಬೇಕಾಗಿತ್ತು, ಅವ್ರು ಏನ್ ಕೆಲಸ ಮಾಡಲಿಲ್ಲ, ಅಲ್ಲಿ ಜೀರೋ ಆಗಿದ್ದಾರೆ, ಅವ್ರು ಎಕ್ಸ್ ಆಗಿದಾರಲ್ಲ, ಅವ್ರು ಏನ್ ಕೆಲಸ ಮಾಡಿಲ್ಲ. ಅಲ್ಲಿ ನಿಮ್ಗೆ 500 ಸಿಗ್ತದೆ. B ಲೈನ್ ಇಂದ. ಆಮೇಲೆ C ಲೈನ್ ಇಂದ
ಸಿ ಲೈನ್ ಇಂದ ನೋಡೋಣ ಏನಾಗುತ್ತೆ ಅಂತ. ಓಕೆ. ಓ, ಗ್ರೇಟ್. ಸಿ ಲೈನ್ ಇಂದ ನೋಡಿ ಇಲ್ಲಿ ಹೇಗಿದೆ ಅಂತ ಎಕ್ಸಾಂಪಲ್ ನಿಮ್ಗೆ ಕೊಟ್ಟಿದ್ದಾರೆ. ಸಿ ಲೈನಿನಲ್ಲಿ ನಿಮ್ಗೆ ಏನಾಗಿದೆ ಇಲ್ಲಿ, ಏನಾಗಿದೆ ಎಕ್ಸ್ ಅಂದ್ರೆ ಅದ್ ನೀವು ಸಿ ಲೈನ್ ನಲ್ಲಿ ಅವನು ಎಕ್ಸ್ ಅವ್ರು ಏನ್ ಮಾಡಿಲ್ಲ. ಅವರು ಅವರು ಏನಾಗುತ್ತೆ, ಅವರು ಇನ್ಆಕ್ಟಿವ್ ಅಂದ್ರೆ ಬರೀ ತಾವು ತಿನ್ಲಿಕ್ಕೆ ತಗೊಂತಾ ಇದಾರೆ, ಪ್ರಾಡಕ್ಟ್ ಮೆಂಬರ್ ಆಗಿದ್ದಾರೆ, ತಾವು ತಿನ್ಲಿಕ್ಕೆ ತಗೊಂತಾ ಇದಾರೆ. ಬಟ್ ಏನು ಅವರು ಅವ್ರ ಅವ್ರಿಗೆ ಏನ್ ಮಾಡಿಲ್ಲ, ಬಟ್ ಅವ್ರು ಮೆಂಬರ್ ಮಾಡಿದ್ದಾರೆ. ಅವ್ರು ಮೆಂಬರ್ ಮಾಡಿದ್ರಿಂದ ಅವ್ರಿಗೆ ಏನಾಗತ್ತೆ, ಈಗ ಅವರ ಎರಡು ಲೈನ್ ಎ ಬಿ, ಅವರ ಕೆಳಗಡೆ ಎ ಮತ್ತು ಬಿ ಲೈನ್ ನಲ್ಲಿ ಎರಡು ಕ್ವಾಲಿಫಿಕೇಶನ್ ಬಂದಿದ್ದಾವೆ. 20,000 PGPV, 20,000 PPG ಎರಡು ಕ್ವಾಲಿಫಿಕೇಶನ್ ಬಂದಿದ್ದರಿಂದ ಅವ್ರಿಗೆ ಏನಾಗುತ್ತೆ, ಎ ಲೈನ್ ಇಂದನೂ 500 ಸಿಗುತ್ತೆ, ಬಿ ಲೈನ್ ಇಂದನೂ 500 ಸಿಗುತ್ತೆ. ಈ ಎರಡು ಲೈನ್ ಇಂದನೂ 500 ಸಿಗುತ್ತೆ ನೋಡಿ. ಓಹ್, ಹಾಗಾದ್ರೆ ನೀವು ಏನ್ ಮಾಡುದು, ಎ ಬಿ ಸಿ ಡಿ ಇ ಎಫ್ 10 ಲೈನ್, ನಿಮಗೆ 10 ಲೈನ್ ಕ್ವಾಲಿಫೈಡ್ ಆದ್ರೆ ಎಷ್ಟಾಯ್ತು? ಆ 500 ಅಂದ್ರೆ 5,000 ರೂಪಾಯಿ. 10 ಲೈನ್. ಓಕೆ, ನಾನು ಹೇಳ್ದೆ ಅರ್ಥ ಆಯ್ತಾ? 5,000 ರೂಪಾಯಿ ಆಗೋದು. ಹಾಗೆ ಹಾಕೊಂಡು ಇದು ಧಮಾಕ ಆಫರ್ ಇದೆ. ಹಾಗೆ ಹಾಕೊಂಡು ನೀವು ಏನಾಗುತ್ತೆ, ಇದರಲ್ಲಿ ಏನು ಕನ್ಫ್ಯೂಷನ್ ಮಾಡುವಂಥದ್ದು ಏನು ಇಲ್ಲೇ ಇಲ್ಲ. ನಿಮ್ಮ ಲೈನ್ ನೋಡಿ, ಯಾರು ಮೇಲಿಲ್ಲ, ಮೇಲಿದ್ರೆ ಅವರಿಂದನೂ ನಿಮಗೆ ಬಂದೇ ಬರುತ್ತೆ 500 ಗ್ಯಾರಂಟಿನಿ. ಫಸ್ಟ್ನೇನೆ ಇಲ್ಲ. ಯಾವಟ್ಟ ನಿಮ್ಮ ಲೈನ್ ಅಲ್ಲಿ ಈಗ 10 ಲೈನ್ ಇದೆ, 10 ಲೈನ್ ಅಲ್ಲಿ 5 ಲೈನ್ ನಲ್ಲಿ ಸರ್ ನನಗೆ 5 ಲೈನು, 10 ಲೈನ್ ನಲ್ಲಿ 5 ಲೈನು PGPV ಕ್ವಾಲಿಫಿಕೇಶನ್ 5 ಲೈನಿಂದ ನಿಮಗೆ 5,500 ರೂಪಾಯಿ ಬರುತ್ತೆ. ಗೊತ್ತಾಯ್ತಲ್ಲ? ನಾನು ಇದು ಒಂದು ಫಸ್ಟ್ ಲೈನ್ ಇಂದ ನಿಮ್ಮ ಪರ್ಸನ್, ಆ, ನಿಮ್ಮ ಲೈನ್ ಇಂದ PGPV ನಿಮ್ಗೆ ಏನಾಗುತ್ತೆ, ನೀವು PGPV ಮಾಡ್ಕೊಂಡ್ರೆ 20,000, ಅದು ನಿಮಗೆ 1,000 ರೂಪಾಯಿ ನಿಮಗೆ ಡೈರೆಕ್ಟ್ ಸಿಗುತ್ತೆ. ಓಕೆ, ಇದು ನಿಮ್ಗೆ ಗೊತ್ತಿರಬೇಕು. ಯಾಕಂತಂದ್ರೆ ಇದು ಈಸಿ, ಬಹಳ ಈಸಿ ಮಾಡ್ಬಿಟ್ಟಿದ್ದಾರೆ. ಯಾಕಂದ್ರೆ ನಿಮಗೆ ಅವ್ರು ಮಾಡಿಸೋದು, ಅವ್ರು ಪ್ರಮೋಟ್ ಮಾಡೋದ್ರಿಂದ ನಮಗೆ ಏನ್ ಮಾಡಿದ್ದಾರೆ, ನಿಮ್ಮ ಅಕೌಂಟಿಗೆ ನಿಮ್ಮ ದುಡ್ಡು ಹೋಗುತ್ತೆ. ಅದನ್ನ 1,000 ರೂಪೀಸ್ ನಿಮಗೆ ಕೊಡ್ತಾರೆ. ನಿಮ್ಮ ಡೌನ್ಲೈನ್, ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಇಂದ ನಿಮಗೆ 500 ಸಪರೇಟ್ ಬರ್ತಾ ಹೋಗ್ತದೆ. ಇದರ ಏನು ಕನ್ಫ್ಯೂಷನ್ ಇಲ್ಲ. ಆದ್ರೆ ಕನ್ಫ್ಯೂಷನ್ ಇದ್ರೆ ನಮಗೆ ಫೋನ್ ಮಾಡಿ, ಅದನ್ನ ನಾನು ಹೇಳ್ತೀನಿ. ಓಕೆ, ಈಗ ಇದರ ಜೊತೆಗೆ ನಿಮಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಬಹಳ ಇಂಪಾರ್ಟೆಂಟ್ ನೋಡಿ. ಏನ್ ಗೊತ್ತುಂಟಾ, ಈಗ ನೀವು ಇದೆಷ್ಟೆಲ್ಲ ನೀವು ಸ್ಟಾರ್ ಅಂಡ್ ಸ್ಟಾರ್ ರೂಬಿ, ಸ್ಟಾರ್ ಡೈಮಂಡ್ಸ್, ಈಗ ನಾನು ಡೈಮಂಡ್ಸ್ ಲೆಕ್ಕ ನಾನು ಬರ್ತಾ ಇದ್ದೀನಿ. ರೂಬಿ ಮತ್ತು ಡೈಮಂಡ್ಸ್ಗೆ ನಿಮ್ದು 4-5 ಲೈನ್ ಎಲ್ಲ ಇದಾವೆ. ಸ್ಟಾರ್, ರೂಬಿ ಮತ್ತೆ ಡೈಮಂಡ್ಸ್ ಎಲ್ಲ 5-6 ಲೈನ್ ಇದಾವೆ, ಕೆಲವ್ರಿಗೆ 10-12 ಲೈನ್ ಇದಾವೆ. ನೀವೇನ್ ಮಾಡ್ಬೇಕಂದ್ರೆ, ಈಗ ಸಿಕ್ಕಾಪಟ್ಟೆ ವರ್ಕ್ ಮಾಡ್ಬೇಕು. ಈ 3 ತಿಂಗಳು ಉಂಟಲ್ಲ, ನಿದ್ರೆ ಮಾಡಬಾರ್ದು. ಯಾಕಂತಂದ್ರೆ ಈಗ ನಮಗೆ ಆ ದುಡ್ಡು ಕೊಡು. ಈಗ ನೋಡಿ, ಹಬ್ಬ ಬಂತು, ಈಗೆಲ್ಲ ಏನ್ ಮಾಡ್ಬೇಕು, ದುಡ್ಡು ದುಡ್ಡು ಬೇಕಲ್ಲ, ಈಗ ಹಣ ಬೇಕಲ್ಲ, ಖರ್ಚು ಮಾಡ್ಬೇಕು. ಈಗ ಮನೆಯಲ್ಲೆಲ್ಲ ಬಟ್ಟೆ ತಗೋಬೇಕೆಲ್ಲ ಮಾಡ್ಬೇಕು. ಹಾಗೆ ಹಾಕೊಂಡು ನೀವು 3 ತಿಂಗಳು ಏನ್ ಮಾಡ್ಬೇಕಂದ್ರೆ, ಈಗ ಯಾಕೆ ಮಾಡ್ಬೇಕಂತ ಹೇಳ್ತೀನಿ ನೋಡಿ. ನಿಮಗೆ ಉದಾಹರಣೆ, ನಾನು ಈಗ ಡೈಮಂಡ್ ಇದ್ದಾರೆ ಅಂತ ಇಟ್ಕೊಳ್ಳಿ. ಅವರು 6 ಲೈನ್ ಸ್ಟಾರ್ ಇದ್ದಾರೆ. 6 ಲೈನ್ ಅನ್ನ ನೀವೇನ್ ಮಾಡ್ಬೇಕು, ಪ್ರಮೋಟ್ ಮಾಡಿ 20,000 PV ಇದು ಅಂದ್ರೆ ಅವರಿಗೆ 20,000 PGPVಗೆ ಪ್ರಮೋಟ್ ಮಾಡಿ. ಸ್ಟಾರ್ ಲೈನ್ ಏನ್ ಮಾಡಿ, ಸ್ಟಾರ್ ಲೈನ್ ಇರ್ಬೋದು. ಈಗ ಹೊಸ ಲೈನ್ ಸ್ಟ್ರಾಂಗ್ ಓಡ್ತಾ ಇದೆ ಸರ್, ಇನ್ನೂ ಸ್ಟಾರ್ ಆಗಿಲ್ಲ, ಬಟ್ 20,000 25,000 PV ಬರ್ತಾ ಇದೆ. ಎಸ್, ಯಾವ್ದೇ ಲೈನ್ ಅವ್ರನ್ನ ನೀವು ಒಂದು 6 ಲೈನ್ ಅನ್ನ ನೀವು ರೆಡಿ ಮಾಡಿದ್ರೆ ನಿಮ್ದು PV ಎಷ್ಟಾಯ್ತು ಗೊತ್ತುಂಟಾ? ನೀವು ನೋಡಿ, ನೀವು ಎಕ್ಸಾಂಪಲ್ ನಾನು ಹೇಳ್ತೀನಿ. ನೀವು ಸ್ಟಾರ್ ಏಜೆಂಟ್ ಅಂತ ಇಟ್ಕೊಳ್ಳಿ. ಸ್ಟಾರ್ ಏಜೆಂಟ್ ಅಲ್ಲಿ ನೀವು ಎಲ್ಲರಿಗೂ ಪ್ರಮೋಷನ್ ಮಾಡಿ ಹೊಸ ಹೊಸ ಲೈನ್ ಹಾಕಿ ನೀವು ಅವರಿಗೆ ಇದು ಕೊಡ್ಸಿದ್ರಿಂದ, ಅಂದ್ರೆ ಅವ್ರಿಗೆ ಆಫರ್ ಕೊಡ್ಸಿದ್ರಿಂದ ನಿಮ್ದು ಏನಾಯ್ತು, PGPV ನಿಮ್ದು ಸರಿ ಕೇಳ್ಕೊಳ್ಳಿ. ಸ್ಟಾರ್ ಲೈನ್ ಇಂದ PGPV ಎಷ್ಟು ಬಂತು? 20,000, 20,000 PGPV ಬಂತು. ಜಾಸ್ತಿನೇ ಆಗ್ಬೋದು, 25 ಆಗ್ಬೋದು, 30,000 ಆಗ್ಬೋದು. PGPV 20,000 ಅಂತ ಇಟ್ಕೊಳ್ಳಿ, 20,000 ಬಂತು. ಹಾಗಾದ್ರೆ ನಿಮ್ಗೆ ಪ್ರಮೋಷನ್, ನಿಮ್ಗೆ ಇನ್ಕಮ್ ಎಷ್ಟು ಬಂತು ಗೊತ್ತುಂಟ? ಆಫರ್ ಬಿಡಿ, ಆಫರ್ ನಿಮ್ಗೆ ಇದ್ದೇ ಇದೆ. ಏನ್ ಆಫರ್ ಇದೆ? ಮೂರ್ ಸ್ಪಿರುಲಿನ ಇದೆ. ಓಕೆ, ದೊಡ್ಡ ಬಿಗ್ ಸ್ಪಿರುಲಿನ ಇದೆ. ಅದ್ರ ಜೊತೆಗೆ ಮತ್ತೇನ್ ಕೊಟ್ಟಿದ್ದಾರೆ, 16 ನಿಮ್ಗೆ ಇದು ಕೊಟ್ಟಿದ್ದಾರೆ, ಕೇಸ್ ನಿಮ್ಗೆ ಕಾಂಬುಚಾ ಕೊಟ್ಟಿದ್ದಾರೆ. ಅದು ಆಫರ್ ಇಂದ ಬರೋದೇ ನಿಮ್ಗೆ ಗ್ಯಾರಂಟಿನಿ. ಅದ್ರ ಜೊತೆಗೆ ಮತ್ತೆ ಏನ್ ಕೊಟ್ಟಿದ್ದಾರೆ, ಎಕ್ಸ್ಟ್ರಾ ನಿಮ್ಗೆ 1,500 ನಿಮ್ಮ ಬಿಲೋ, ನಿಮ್ಮ ಕೆಳಗೆ ಡೌನ್ಲೈನ್ ಅದು ಸಿಗುತ್ತೆ. ಅದ್ರ ಜೊತೆಗೆ ನಿಮ್ಗೆ ಬೋನಸ್ ನೋಡಿ, 20,000 ಬೋನಸ್ ಬಂದ್ರೆ ನಿಮಗೆ ಇದು ಗ್ರೂಪ್ PV ನಿಮ್ಗೆ 20,000 ಬಂತಂದ್ರೆ, PGPV ಅಥವಾ ಗ್ರೂಪ್ PV 20,000 ಬಂತಂದ್ರೆ ಕಮ್ಮಿ 4,500 ನಿಮ್ಗೆ ಬೋನಸ್ ಬರುತ್ತೆ. ಆ ಟೋಟಲಿ ಗ್ರೂಪ್ PV ಇಂದ ಬೋನಸ್ ನಿಮಗೆ PGPV ಇಂದ ಅಥವಾ ಗ್ರೂಪ್ PV ಇಂದ ನಿಮಗೆ 4,500 ನಿಮಗೆ ಬೋನಸ್ ಬರುತ್ತೆ. ಈ ಆಫರ್ ಬಿಟ್ಟು, ಆಫರ್ ನಿಮಗೆ ಸಿಗುತ್ತೆ. ಆಫರ್ ಬಿಟ್ಟು ನಾ ಹೇಳ್ತಾ ಇರೋದು. ಈಗ ಸ್ಟಾರ್ ರೂಬಿ ಅಥವಾ ಕೆಲವು ಸ್ಟಾರ್ ರೂಬಿಯಲ್ಲಿ 6 ಜನ, ಈಗ ಏನಾಗುತ್ತೆ 5 ಜನ ಇರ್ತಾರೆ ಅಂತ ಇಟ್ಕೊಳ್ಳಿ.
5 ಜನ ನೀವು 5 ಜನ ರೂಬಿಯಲ್ಲಿ 3 ಜನ ಇರ್ಬೋದು. 60,000 ಪಿ ವಿ ಬಂತು. ಸರಿ ಕೇಳ್ಕೊಳ್ಳಿ, 60,000 ಪಿ ವಿ ಬಂತು. 60,000ಕ್ಕೆ ನಿಮ್ಮ ಇನ್ಕಮ್ ಎಷ್ಟು ಗೊತ್ತುಂಟ? ಹೆಚ್ಚು ಕಡಿಮೆ 60,000ಕ್ಕೆ 18,000 ರೂಪಾಯಿ ಬೋನಸ್ ಬರುತ್ತೆ. ಎಷ್ಟು? ರೂಬಿ ಅವ್ರಿಗೆ ಕೇಳಿ, ಸರಿ ಕೇಳ್ಕೊಳ್ಳಿ. ರೂಬಿ ಅವರಿಗೆ ಈಗ ನಿಮ್ದು ಆ 3 ಲೈನ್, ಈಗ ಒಂದು ಹೆಚ್ಚು ಕಡಿಮೆ 3 ಲೈನ್, 5 ಲೈನ್ ಇರ್ಬೋದು. ಆ ಈಗ 3 ಲೈನ್ ಅಂತ, 3 ಲೈನಲ್ಲಿ 20,000 ನಿಮ್ ಪಿ ಜಿ ಪಿ ವಿ ಬಂತು, ಅಥವಾ ಗ್ರೂಪ್ ಪಿ ವಿ 20,000 ಬಂತು. ಮೊದಲು ಇಲ್ಲಾಗಿತ್ತು, ಮೊದಲೇ ಬರೀ 5,000 ಬರ್ತಾ ಇತ್ತು. ಈಗ 20,000 ಬರ್ತಾ ಇದೆ. 60,000 ಪಿ ವಿ ಆಯ್ತು. 60,000ಕ್ಕೆ ನಿಮ್ದು ಕಮ್ಮಿ ಕಮ್ಮಿ ಅಂದ್ರೆ ಎಷ್ಟು ಬರ್ತಾ ಇದೆ? ಪಿ ಜಿ ಪಿ ವಿ 60,000 ಬಂತು ಅಂದ್ರೆ ನಿಮಗೆ ಹೆಚ್ಚು ಕಡಿಮೆ ಆ 18,000 ಅಂದ್ರೆ ಕೆಲವರಿಗೆ 20,000 ಬರ್ಬೋದು. ಅವರು ಇದ್ರ ಮೇಲೆ 18ರಿಂದ 20,000ವರೆಗೂ ನಿಮಗೆ ಬೋನಸ್ ಗ್ಯಾರಂಟಿ. ಬೋನಸ್ ನ ಆಫರ್ ಬಿಟ್ಟು ನಾ ಹೇಳ್ತಾ ಇರೋದು, ಈ ಆಫರ್ ನಿಮಗೆ ಬಿಸ್ಬಿರ್ಲಿನ ಕಾಂಬೂಚ ಅದು ಸಿಕ್ಕೇ ಸಿಗುತ್ತೆ. ಅದ್ರ ಜೊತೆಗೆ ಈ ಬೋನಸ್, ಎಕ್ಸ್ಟ್ರಾ ಬೋನಸ್ ನಿಮ್ದು ಹೆಚ್ಚಾಗತ್ತೆ. ಡೈಮಂಡ್ನವರಿಗೆ ನೀವು 6 ಲೈನ್, 8 ಲೈನ್, 10 ಲೈನ್ ಅನ್ನ ನೀವು ಕ್ವಾಲಿಫಿಕೇಶನ್ ಮಾಡಿದ್ರೆ 20,000 ಪಿ ಜಿ ಪಿ ವಿ 20,000 ಬರ್ತದೆ. 20,000 ಪಿ ಜಿ ಪಿ ವಿ ಅಥವಾ ಗ್ರೂಪ್ ಪಿ ವಿ ನಿಮ್ದು 20,000 ಇದೆ. ಒಂದು 6 ಲೈನ್ ಇಂದ ಬಂತು ಅಂದ್ರೆ 1,20,000 ಪಿ ವಿ ಹೋಯ್ತು. 1,20,000 ಪಿ ವಿ ಅಂದ್ರೆ ನಿಮಗೆ ಎಷ್ಟಾಗತ್ತೆ? ಹೆಚ್ಚು ಕಡಿಮೆ 30,000, 28,000ರಿಂದ 30,000 ನಿಮಗೆ ಬೋನಸ್ ಗ್ಯಾರಂಟಿ. ಯಾಕಂದ್ರೆ ನಮ್ಗೆ ಗೊತ್ತಿದೆ ಹೇಗೆ ಬರುತ್ತೆ ಅಂತ. ನಮ್ಗೆ ಗೊತ್ತಿದೆ, ಯಾಕಂದ್ರೆ ನಾವು ಎಲ್ಲ ಇದನ್ನ ಈ ಅಮೌಂಟ್ ತಗೊಂಡೇ ಮ್ಯಾಗ್ ಬಂದವರು. ಹಾಗೆ ಹಾಕೊಂಡು ನಿಮಗೆ ಸೀಕ್ರೆಟ್ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ನೀವು ಡೈಮಂಡ್ಸ್ ಏನ್ ಮಾಡ್ಬೇಕು, ಇದು ಒಳ್ಳೆ ಅವಕಾಶ. ನೀವು ಕೆಳಗಿನವರಿಗೆ ಪ್ರಮೋಟ್ ಮಾಡಿ, ಹೊಸ ಜನರನ್ನ ಪ್ರಮೋಟ್ ಮಾಡೋದ್ರಿಂದ ಏನಾಗುತ್ತೆ, ಕೆಳಗಿನವರಿಗೆ ಪ್ರಮೋಟ್ ಮಾಡಿ ಅವ್ರಿಗೆ ಹೇಳೋದ್ರಿಂದ ಸ್ಟಾರ್ ಎಲ್ಲ ಕ್ವಾಲಿಫಿಕೇಶನ್ ಆಗ್ಬಿಡ್ತದೆ. ಅವ್ರದ್ದು ಕ್ವಾಲಿಫಿಕೇಶನ್ ಬಂತು, 1,20,000 ನಿಮ್ದು ಕ್ವಾಲಿಫಿಕೇಶನ್ ಬಂತು ಅಂದ್ರೆ ನಿಮ್ಮ ಬೋನಸ್ ನಿಮಗೆ 30 to 35 ಗ್ಯಾರಂಟಿ. ಓಕೆ, 28ರಿಂದ 30,000 ಈ ಬೋನಸ್ ಗ್ಯಾರಂಟಿ. 1,20,000 ಬಂತು ಅಂದ್ರೆ ಹಾಗೆ ಹಾಕೊಂಡು ಇದು ಮುಂದೆ ಕಂಟಿನ್ಯೂ ಆಗುತ್ತೆ. ಯಾರು ಬೋನಸ್ ಬಂದ್ಬಿಟ್ಟು ಅವ್ರೇನಾಯ್ತು, ಸೀಕ್ರೆಟ್ ಗೊತ್ತಾಯ್ತು. ಹಾಗಾದ್ರೆ ನಾವು ಇಷ್ಟು ಪಿ ವಿ ಮಾಡಿದ್ರೆ ನಮ್ಗೆ ಇಷ್ಟು ಬೋನಸ್ ಬರುತ್ತೆ ಅಂತ ಅವಾಗ ಅವ್ರಿಗೆ ಗ್ಯಾರಂಟಿ ಆಗ್ಬಿಡ್ತದೆ. ಅವ್ರೇನ್ ಮಾಡ್ತಾರೆ, ಈ ಆಫರ್ ಆಫರ್ ಇರ್ಲಿ ಬಿಡ್ಲಿ, ಅವ್ರು ಈ ಬೋನಸ್ ಬರುತ್ತೆ ಅಂತ ಅವ್ರೇನ್ ಮಾಡ್ತಾರೆ, ನೆಕ್ಸ್ಟ್ ಈ ಒಂದು ಪಿ ವಿ ಅವ್ರು ಬಿಡದಂಗೆ ಅವ್ರು ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಇದು ಕಂಪನಿಯ ಒಂದು ಸಿಸ್ಟಮ್. ಆಮೇಲೆ ನಿಮಗೆ ಮುಂದೆ ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳು ನಿಮಗೆ ಧಮಾಕ ಆಫರ್ ಇದೆ. ಅದು ಮುಂದೆ ಬಂದು ಹೇಳ್ತೀನಿ. ಈಗ ಸ್ಟಾರ್ಟ್ ಮಾಡ್ಬೇಕು. ಈಗ ಯಾಕೆ ಮಾಡ್ಬೇಕಂದ್ರೆ ಧಮಾಕ ಆಫರ್, ಯಾಕಂದ್ರೆ ನಮಗೆ ಸಿ ಡಿ ಮೀಟಿಂಗ್ ಅಲ್ಲಿ, ಕ್ರೌನ್ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅಂದ್ರೆ ಇದರಲ್ಲಿ ಈಗ ನಿಮಗೆ ಆ, ಗೋವಾ ಗೋವಾ ಟ್ರಿಪ್ ಇದೆ. ಅಲ್ಲಿ ಒಂದು ದೊಡ್ಡ ಧಮಾಕ, ನಿಮಗೆ ಒಂದು ಫಂಕ್ಷನ್ ಇದೆ ಗೋವಾದಲ್ಲಿ. ಓಕೆ, ಅದನ್ನೆಲ್ಲ ನಿಮಗೆ ಗೋವಾ ಟ್ರಿಪ್ ಜೊತೆಗೆ ಅದನ್ನು ಮಾಡ್ಲಿಕ್ಕೆ ಆಗತ್ತೆ. ಫಂಕ್ಷನ್ ಇದೆ. ಅದೇ ರೀತಿಯಾಗಿ ನಿಮಗೆ ಮತ್ತೆ ನಿಮಗೆ ದುಬೈ ಇದೆ. ಓಕೆ, ದುಬೈ ಟ್ರಿಪ್ ಇದೆ. ಇದು ಪಿ ಜಿ ಪಿ ವಿ. ಇದಕ್ಕೆ 20,000 ಪಿ ಜಿ ಪಿ ವಿ ಬಹಳ ಇಂಪಾರ್ಟೆಂಟ್. ಅದಕ್ಕೆ ಈಗ ನೀವು ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಜನವರಿ, ಫೆಬ್ರವರಿ, ಮಾರ್ಚ್ ಅವಾಗ ನಿಮಗೆ 3 ತಿಂಗಳು ನಿಮ್ ಡಬಲ್ ಧಮಾಕ ಇದೆ. ಏನಂತಂದ್ರೆ ಗೋವಾ ಟ್ರಿಪ್ ಇದೆ, ಮತ್ತೆ ಆ, ದುಬೈ ಇದೆ. ಎರಡಕ್ಕೂ ನೀವು ಕ್ವಾಲಿಫಿಕೇಶನ್ ಮಾಡ್ಬೋದು. ಓಕೆ, ಅದು ನಿಮಗೆ ಹೇಳ್ತಾರೆ, ಅದು ಜನವರಿಯಿಂದ ಹೇಳ್ತಾರೆ. ಈಗಿನ ಸ್ಟಾರ್ಟ್ ಆಗ್ಬೇಕಂದ್ರೆ ಆ ಪಿ ವಿ ನಿಮಗೆ ಅವಾಗ ಏನಾಗಿದೆ, ಅದಕ್ಕೆ ನಿಮಗೆ ಒಂದು 20,000 ಪಿ ಜಿ ಪಿ ವಿ ಮೇಲೆ ಅವರು ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಅದನ್ನ ನಿಮ್ಗೆ ಹೇಳ್ತಾರೆ, ಜನವರಿಗೆ ಹೇಳ್ತಾರೆ. ಅದನ್ನ ನೀವು ಹೀಗೆ ಹಾಕೊಂಡು ಈಗ ನೀವು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತೇ ನಿಮ್ಗೆ ಏನೇ ಡೌಟ್ಸ್ ಇದ್ರು ನಮ್ಮನ್ನ ಕಾಲ್ ಮಾಡಿ, ನಮ್ಮನ್ನ ನಮಗೆ ಹೇಳಿದಾಗ ನಿಮ್ಮ ಡೌಟ್ಸ್ ಅನ್ನು ನಾವು ಕ್ಲಿಯರ್ ಮಾಡ್ತೀವಿ. ಓಕೆ, ಬೆಸ್ಟ್ ಆಫರ್ ಇದೆ. ಬಿಡದಂಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಏನೇ ನಿಮಗೆ ಡೌಟ್ಸ್ ಇದ್ರು ಎನಿ ಟೈಮ್ ನಮಗೆ ಕಾಲ್ ಮಾಡಿ. ಎಸ್, ಎಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲರೂ ಯಾಕಂದ್ರೆ ಈ ಹಬ್ಬ ಇದೆ, ಬೋನಸ್ ಚೆನ್ನಾಗಿ ತಗೊಳ್ಳಿ. ಓಕೆ, ಅದ್ರ ಜೊತೆಗೆ ಪ್ರಾಡಕ್ಟ್ ನಿಮ್ಮಂತ ಸಿಕ್ಕಾಪಟ್ಟೆ ಪ್ರಾಡಕ್ಟ್ ಆಗುತ್ತೆ. ಯಾಕಂದ್ರೆ ನೀವು ಪಿ ವಿ ಮಾಡಿರ್ತಿರ್ಲ, ನೀವು ಎಂತ ಪ್ರಾಡಕ್ಟ್ ತಗೋಬೇಕಂದ್ರೆ ಈಗ 3,000 ಪಿ ವಿ ಮಾಡಿದ್ರಿ, 5,000 ಪಿ ವಿ ಮಾಡಿದ್ರಿ, ನಿಮ್ಮ ಕಸ್ಟಮರ್ಗೆ ಏನ್ ಬೇಕು ಅಂತ ಪ್ರಾಡಕ್ಟ್ ಅನ್ನು ನೀವು ಪರ್ಚೇಸ್ ಮಾಡಿ ನಿಮಗೆ ಕಸ್ಟಮರ್ಗೆ ಕೊಡ್ಬೇಕಲ್ಲ. ಈಗ ನೀವು 20 ಕಸ್ಟಮರ್, 30 ಕಸ್ಟಮರ್ ನಿಮ್ದು ಇದ್ದಾರೆ ಅಂದ್ರೆ, ಅಷ್ಟು ಮೆಂಬರ್ಸ್ ಅಂದ್ರೆ ಅಷ್ಟು ಕಸ್ಟಮರ್ ಇದ್ದಾರೆ, ಅವ್ರಿಗೆ ನೀವು ಪ್ರಾಡಕ್ಟ್ ಕೊಡ್ಬೇಕಲ್ಲ. ಅದಕ್ಕೆ ಅವ್ರಿಗೆ ಏನ್ ಬೇಕೋ ಅದನ್ನೇ ಪರ್ಚೇಸ್ ಮಾಡಿ ನೀವು 5,000 ಪಿ ವಿ, 3,000 ಪಿ ವಿ ಮಾಡ್ಕೊಂಡ್ಬಿಡಿ. ಓಕೆ, ಥ್ಯಾಂಕ್ ಯು.